ಎಲ್ಲರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಮಸ್ತ್ ಆರಾಮದಿರಿ ಅನ್ಕೊಂತಾನೆ. ಸೊ ಬೆಳಗ್ಗೆ ಎಲ್ಲಿ ಹೊಂಟಾನಪ್ಪ ಇವ ಅಂತ ಅನ್ಕೊಂಡಿರ್ಬೋದು, ಬಟ್ ನಾನು ಎಲ್ಲಿ ಹೊಂಟಿಲ್ಲ. ಒಂದು ಕ್ಲಿನಿಕ್ ಒಳಗೆ ವಿಡಿಯೋ ಶೂಟ್ ಆರ್ಡರ್ ಬಂದಿತ್ತು. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ನಾನು ಫ್ರೀಲಾನ್ಸ್ ವರ್ಕ್ ಕೂಡ ಮಾಡ್ತೀನಿ. ಸೊ ಅದೇ ರಿಲೇಟೆಡ್ ಕ್ಲಿನಿಕ್ ಒಳಗೆ ಒಂದು ವಿಡಿಯೋ ಶೂಟ್ ಕರೆದಿದ್ರು. ಅವರು ಆ ವೀಡಿಯೋಸ್ನ ಯೂಟ್ಯೂಬ್ ಒಳಗೆ ಅಪ್ಲೋಡ್ ಮಾಡ್ತಾರೆ. ಸೊ ಅದಕ್ಕೆ ನಾವು ಜಸ್ಟ್ ಒಂದು ವಿಡಿಯೋ ಶೂಟ್ ಮಾಡಿ ಅದನ್ನು ಎಡಿಟ್ ಮಾಡಿಕೊಡ್ತೀವಿ. ಸೊ ಹೆಂಗೂ ಹೊರಗೆ ಹೊಂಟಿದ್ನಲ್ಲ, ಸೊ ನನಗೂ ಆ ವ್ಲಾಗ್ ಮಾಡ್ಬೇಕಂತ ಒಂದು ಸ್ವಲ್ಪ ಆಸೆ ಇತ್ತು. ಸೊ ಇದೊಂದು ಎಕ್ಸ್ಪೆರಿಮೆಂಟ್ ವಿಡಿಯೋ ಅನ್ನೋ ಥರ ಸ್ಟಾರ್ಟ್ ಮಾಡಿದ್ರೆ ಆಯ್ತು ಅಂತ. ಸೊ ಇವತ್ತಿನ ದಿನದೊಳಗೆ ಏನೇನು ಆಕತಿ ಎಲ್ಲ ನಾನು ಈ ವ್ಲಾಗ್ಸ್ ಒಳಗೆ ಶೇರ್ ಮಾಡ್ತೀನಿ. ಆ್ಯಂಡ್ ನಾನು ವರ್ಕ್ ನಿಮಗೆಲ್ಲ ತುಂಬ ಜನ ಕೇಳ್ತೀರಿ, ನೀವು ವರ್ಕ್ ಏನು ಮಾಡ್ತೀರಿ, ನೀವು ದುಡ್ಡು ಹೆಂಗೆ ಸಂಪಾದನೆ ಮಾಡ್ತೀರಿ, ಸೊ ಇದೆಲ್ಲ ಕೇಳ್ತಿರ್ತೀರಿ. ಸೊ ಅದಕ್ಕೆಲ್ಲ ಉತ್ತರನೂ ಇದೇ ವಿಡಿಯೋನ ಅನ್ಕೊಂಬಿಡ್ರಿ. ಆ್ಯಂಡ್ ಇದೇ ಥರದ ಸುಮಾರು ವ್ಲಾಗ್ಸು ಫ್ಯೂಚರ್ ಒಳಗೆ ಅಪ್ಲೋಡ್ ಮಾಡ್ಬೇಕು ಅನ್ಕೊಂಡೀನಿ. ಬಟ್ ನಿಮ್ಮ ಖುಷಿನ ನಮ್ಮ ಖುಷಿ. ನೀವೇನಾರ ಓಕೆ ಅಂದರೆ ನಾನಂತರ ಅಪ್ಲೋಡ್ ಮಾಡೋಕ್ಕೆ ಯಾವಾಗಲೂ ಖುಷಿಯಿಂದ ಅಪ್ಲೋಡ್ ಮಾಡಿಬಿಡ್ತೀನಿ. ಸೊ ಒಂದು ಸ್ವಲ್ಪ ಮಾತು ಕಡಿಮೆ ಮಾಡ್ಕೊಂಡು ಪಟ ರೆಡಿ ಆಗಿಬಿಡ್ತೀನಿ. ರೆಡಿಯಾಗಿ ಮುಂದೆ ಸಿಗ್ತೇನೆ ನಾನು. ಓಕೆನಾ? ಬಾಯ್. ಜಸ್ಟ್ ರೆಡಿ ಆದೆ, ಇವಾಗ ಹೋಗ್ಬೇಕು ವಿಡಿಯೋ ಶೂಟ್ಗೆ. ಆಮೇಲೆ ಯಾರಿಗಾರ ನನ್ನ ವರ್ಕ್ ಬಗ್ಗೆ ಗೊತ್ತಿಲ್ಲ, ನಾ ಏನ್ ಮಾಡ್ತೀನಿ ಅಂತ ಗೊತ್ತಿಲ್ಲ ಅಂದ್ರೆ ಒಂದು ಸಿಂಪಲ್ ಆಗಿ ಹೇಳ್ತೀನಿ ನೋಡ್ರಿ. ನಾನು ವಿಡಿಯೋ ಎಡಿಟರ್ ಆಸ್ ಅ ಫ್ರೀಲಾನ್ಸರ್ ಆಗಿ ವರ್ಕ್ ಮಾಡ್ತೀನಿ. ಆಮೇಲೆ ಸೋಷಿಯಲ್ ಮೀಡಿಯಾ ಒಳಗೆ ವಿಡಿಯೋಸ್ ಮಾಡ್ತೀನಿ, ಟೆಕ್ನಾಲಜಿ ರಿಲೇಟೆಡ್ ಆ ಥರ. ಫ್ರೀಲಾನ್ಸಿಂಗ್ ಅಂದ್ರೆ ಯಾವ ತರ ಅಂದ್ರೆ, ನಾನು ಜಾಸ್ತಿ ವಿಡಿಯೋ ಶೂಟ್ ಮಾಡ್ಕೊಡೋದಂದ್ರೆ ಯೂಟ್ಯೂಬರ್ಸ್ಗೆ, ಸೋಷಿಯಲ್ ಮೀಡಿಯಾ ಇನ್ಫ್ಲೂಯೆನ್ಸರ್ಸ್ಗೆ. ಸೊ ಅವ್ರು ವಿಡಿಯೋ ಶೂಟ್ ಮಾಡಿ ಅವ್ರಿಗೆ ಹೆಂಗ್ ಬೇಕು ಹಿಂಗೆ ಎಡಿಟ್ ಮಾಡ್ಕೊಡ್ತೀನಿ. ಸೊ ಯೂಟ್ಯೂಬರ್ಸ್ ಯಾಕಂದ್ರೆ ನಾನು ಅದೇ ಫೀಲ್ಡ್ ಒಳಗೆ ವರ್ಕ್ ಮಾಡೋದಲ್ಲ, ಸೊ ನನಗೂ ಈಸಿ ಆಗ್ಬಿಡ್ತೈತಿ. ಕನ್ವರ್ಷನ್ ಆಯ್ತು, ಎಡಿಟಿಂಗ್ ಆಯ್ತು, ಎಲ್ಲ ಅವ್ರು ಏನಾರು ಹೇಳಿದ್ರೆ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳಕ್ ಈಸಿ ಆಗ್ಬಿಡ್ತೈತಿ. ಸೊ ಅದ್ರ ಜೊತೆಗೆ ಕ್ಲಿನಿಕ್ ಶೂಟ್ ಅಂದ್ರೆ ಹಾಸ್ಪಿಟಲ್ ಶೂಟ್ಸ್ ಎಲ್ಲ ಮಾಡ್ತಿರ್ತೀನಿ. ಸೊ ಇವಾಗ ಹೊಂಟಿದ್ದು ಹಾಸ್ಪಿಟಲ್ ಶೂಟ್. ಇವತ್ತು ನಮಗೆ ಟೋಟಲ್ 2 ಶೂಟ್ ಅದಾವು. 2 ಬೇರೆ ಬೇರೆ ಹಾಸ್ಪಿಟಲ್, ಒಂದಕ್ಕೊಂದು ಸಂಬಂಧ ಇಲ್ಲ. ಸೊ ಬೆಳಗ್ಗೆ ಒಂದು ಹಾಸ್ಪಿಟಲ್ ಐತಿ, ಸಾಯಂಕಾಲ ಇಲ್ಲ, ಆಕ್ಚುಲಿ ರಾತ್ರಿ ಸಾಯಂಕಾಲ 6 ಗಂಟೆ ಸುಮಾರು ಐತಿ. ಅದನ್ನು ಮುಗಿಸ್ಕೊಂಡು ಮಧ್ಯಾಹ್ನ ಒಂದ್ ಸ್ವಲ್ಪ ಗ್ಯಾಪ್ ಸಿಗ್ತೈತಿ. ಇವತ್ತು ನಮ್ಗೆ ಮಧ್ಯಾಹ್ನ ಏನ್ ಮಾಡಕತ್ತಿ ಗೊತ್ತಿಲ್ಲ. ಅಕಸ್ಮಾತ್ ಜಾಸ್ತಿ ಟೈಮ್ ಇತ್ತಂದ್ರೆ ಮನೆಗೆ ಬಂದು ಏನಾರ ಎಡಿಟಿಂಗು, ವರ್ಕು, ಊಟ ಗೀಟ ಏನಾರ ಇದ್ರೆ ಮುಗಿಸ್ಕೊಂಡು 6 ಗಂಟೆ ಮಟ್ಟ ಏನಾರ ಎಲ್ಲ ಇದ್ರೆ ಎಲ್ಲ ಫ್ರೀ ಆಗಿ ಮುಗಿಸ್ಕೊಂಡು 6 ಗಂಟೆಯಿಂದ ಅಲ್ಲಿ ತೋರಿಸ್ತೇನೆ ನಿಮಗೆ, ಅಲ್ಲಿ ಕರ್ಕೊಂಡು ಹೋಗ್ತೇನೆ. ಈ ವ್ಲಾಗ್ ಫುಲ್ ನೋಡ್ರಿ. ನಿಮ್ಗೆ ಹೆಂಗ್ ಅನಿಸ್ತು ಕಾಮೆಂಟ್ ಮಾಡ್ರಿ. ನಿಮ್ದು ಏನಾರ ಡೌಟ್ಸ್ ಏನೇ ಇದ್ರು ಕಾಮೆಂಟ್ ಮಾಡ್ರಿ. ಕಮೆಂಟ್ ಒಳಗೆ ನಾನು ರಿಪ್ಲೈ ಮಾಡ್ತಿರ್ತೀನಿ. ಸೊ ವ್ಲಾಗ್ ಹೆಂಗಿತ್ತು ಅಂತ ಲಾಸ್ಟ್ ಅಲ್ಲಿ ಹೇಳೋದ್ ಮಾತ್ರ ಮರ್ಯಾಕ್ ಹೋಗ್ಬೇಡ್ರಿ ಅಷ್ಟೇ. ದವಾಖಾನೆಗೆ ಈಗ ರೀಚ್ ಆದೆ. ಸೊ ಅವ್ರೇನೋ ಬರೋದು ಒಂದು 20 ನಿಮಿಷ ಲೇಟ್ ಆಗತ್ತೆ ಅಂದರು. ಸೊ ಆ ಟೈಮ್ ಒಳಗೆ ಟಿಫನ್ ಮಾಡ್ಕೊಂಡು ಬರ್ತೇನೆ. ಹೋಗಿ ಸಾಮಾನು ಅಂತೂ ಎಲ್ಲ ಇಲ್ಲೇ ಇಟ್ಟೇನಿ. ನೀವು ಅದಿರ ಸಾಕ್ಷಿ ಕಳೆದ್ರೆ. ಸೊ ಬರೀ ಹೋಗೋಣ. ಸಾಮಾನಿಗೆ ನೈಟ್ ಬಂದುಬಿಟ್ಟೆ, ಯಾರು ತೊಗೊಂಡು ಹೋದ್ರೆ ಅಂತ ಟೆನ್ಷನ್ ಆಗತೈತಿ. ಯಾರು ಒಯ್ಯಲ್ಲ ಅನಿಸತ್ತಲ್ಲ. ಅದಕ್ಕೆ ಬ್ಯಾಗ್ ಒಂದು ತೊಗೊಂಬಂದೆ. ಮತ್ತು ಬ್ಯಾಗ್ನಾಗ ಇರೋದು ಮೇನ್ ಎಲ್ಲ. ಮತ್ತು ಅವು ಕಳೆದ್ಬಿಟ್ರೆ ಕ್ಯಾಮ್ರಾ ಹಿಡ್ಕೊಂಡು ಹೋಗೋದು ನೋಡಿದ್ರೆ ಸಾಕು, ಎಲ್ಲರೂ ನಮ್ಮನ್ನ ನೋಡ್ತಾರೆ. ನನ್ನ ತಲೆ ಮೇಲೆ ವ್ಯೂ ನೋಡ್ರಿ ಎಷ್ಟು ಮಸ್ತ್ ಬರ್ತೈತಿ. ಆ ಗಿಡ ಬೆಂಗಳೂರಾಗ ಈ ಥರದ ಪ್ಲೇಸ್ ಭಾಳ ಅದಾವು. ಅಲ್ಲೆಲ್ಲ ಹೋಗಿ ಮಸ್ತಾಗಿ ಫೋಟೋ ಶೂಟ್ ಮಾಡ್ಬೇಕು. ನಂಗೆ ಅದೆಲ್ಲ ನೋಡಿದ್ರೆ ಭಾಳ ಇಷ್ಟ ಆಗ್ಬಿಡ್ತೈತಿ. ನೋಡ್ರಿ ಎಷ್ಟು ಮಸ್ತು ಆ ಹೂವು, ಆ ಗಿಡ. ನಮ್ಮ ಮನೆ ಹತ್ರ ಅಂತ ನೋಡ್ಬಾರ್ದು. ಇವತ್ತು ಹಸಿರು ಕಲರು, ನಾಳೆ ಪಿಂಕ್ ಕಲರ್ ಆಗಿರ್ತಾವೆ. ನಾನು ಬರೋಷ್ಟರೊಳಗೆ ಕ್ಲಿನಿಕ್ ಓಪನ್ ಆಗಿತ್ತು. ಆ್ಯಂಡ್ ಅವಾಗಲೇ ನಾನು ಇಕ್ವಿಪ್ಮೆಂಟ್ಸ್ ಇಟ್ಟು ಹೋಗಿದ್ನಲ್ಲ, ಅವೆಲ್ಲ ಫುಲ್ ಸೇಫ್ ಆಗಿದ್ದು ಆರಾಮಾಗಿ. ಸೊ ನಾನು ತೊಗೊಂಡೋಗಿ ಒಳಗಿಟ್ಟೆ. ಪಾಪ ಅವು ಹೊರಗೆ ತಂಡಿ ಹತ್ತಾತಿತ್ತು ಅನ್ಸೋದು ಬೇಸಿಗೆ ಕಾಲದಾಗ. ಸೊ ಇವಾಗ ಒಳಗೆ ಹೋಗಿ ಫುಲ್ ಸೆಟಪ್ ಮಾಡಿಬಿಡೋಣ. ಡಾಕ್ಟರ್ ಇನ್ನೇನು ಬರೋ ಹೊತ್ತಾಗೈತಿ. ಸೊ ಅವ್ರು ಬರೋಷ್ಟ್ರಾಗ ಫುಲ್ ಸೆಟಪ್ ಮಾಡಿ ಲೈಟ್ ಗೀಟ್ ಹಾಕಿ ಆನ್ ಮಾಡಿ ಇಟ್ಬಿಟ್ರೆ ಮುಗಿದೋಯ್ತು. ಅವ್ರು ಆರಾಮಾಗಿ ಬಂದು ಕೂತ್ಕೊಂಡು ಪಟ ಅಂತ ಮಾತಾಡ್ಬಿಡ್ತಾರೆ. ಅದೇ ಕ್ಯಾನ್ಸರ್ ರಿಲೇಟೆಡ್, ಈ ಥರ ಇದು ರಿಲೇಟೆಡ್ ಸಮ್ ಟಾಪಿಕ್ಸ್ ಆಲ್ರೆಡಿ ಅವ್ರು ಪಿಕ್ ಮಾಡ್ಕೊಂಡಿರ್ತಾರೆ. ಜಸ್ಟ್ ಇಲ್ಲಿ ಬಂದು ಅವ್ರು ಪಟ ಅಂತ ಮಾತಾಡಿ ಹೋಗ್ಬಿಡ್ತಾರೆ. ಸೊ ಅದನ್ನು ಟಕ ಅಂತ ನಾನು ರೆಕಾರ್ಡ್ ಮಾಡಿಬಿಡ್ತೀನಿ. ಸೊ ಫೈನಲಿ ಒಬ್ಬರು ಡಾಕ್ಟರ್ದು ವಿಡಿಯೋ ಶೂಟ್ ಮುಗೀತು. ಇನ್ನೊಬ್ರು ಬರ್ತಾರೆ, ಅವ್ರದ್ದು ಮಾಡ್ಬೇಕು. ಟೋಟಲ್ ಒಂದು 5 ವಿಡಿಯೋ ಮಾಡಿದ್ರು. ಈ ಥರ ಇರ್ತದೆ ಅವ್ರದ್ದು ಸ್ಕ್ರಿಪ್ಟು. ಅದು ಕಂಪ್ಲೀಟ್ ಆಯಿತು. ಅವ್ರ ಮುಗೀತಂದ್ರೆ ಮನೆಗೆ ಹೋಗೋದು. ಡಾಕ್ಟರ್ ಬರೋಕೆ ಇನ್ನೊಂದು 5 ನಿಮಿಷ ಆಗುತ್ತೆ ಅಂದ್ರೆ. ಸೊ ನಾನು ಆರಾಮಾಗಿ ಬೇಸಿಗೆ ಕಾಲದ ಬಿಸಿ ಚಹಾ ಕುಡಿದ್ರೆ ಆತಂದು ಒಂದು ಚಹಾ ಕುಡ್ಕೊಂತ ಕುಡ್ಕೊಂತ ಅವನು ನೆಹಲ್ಗೆ ಒಂದು ಸ್ವಲ್ಪ ಸುಟ್ಟು ಬಿಡ್ತು. ನೀವು ನೋಡ್ಬೋದು ನನ್ನ ರಿಯಾಕ್ಷನ್. ನಂಗೆ ತಡ್ಕೊಳಕ್ಕಾಗಲ್ದು. ಬಟ್ ಎಲ್ಲರೂ ನೋಡ್ತಾರಂತ ಅಲ್ಲೇ ಒಳಗೆ ಹತ್ಕೊಂಡು ಸುಮ್ಮನೆ ಇದ್ದೆ. ಈಗೇನಾಗಿತ್ತು ಅಂದರೆ, ನಾನು ವಿಡಿಯೋ ರೆಕಾರ್ಡ್ ಮಾಡ್ಬೇಕಾದ್ರೆ ಒಂದು ಆಡಿಯೋ ರೆಕಾರ್ಡಿಂಗಿಗೆ ಅಂತ ಒಂದು ಮೈಕ್ ಕೊಟ್ಟಿರ್ತೇನೆ. ಅವರು ಆ ಡಾಕ್ಟ್ರು ಮೈಕ್ನ ಕತ್ತತ್ರ ಹಾಕೊಂಡಿದ್ರು. ವಿಡಿಯೋ ರೆಕಾರ್ಡಿಂಗ್ ಮುಗಿದ್ಮೇಲೆ ನಾನು ಆ ಮೈಕ್ ಇಸ್ಕೋಬೇಕಿಲ್ಲ, ಯಾವುದೋ ಲಕ್ಷದ ಹಂಗೆ ಬಿಟ್ಬಿಟ್ಟೆ. ಪಾಪ ಅವ್ರು ಹಂಗೆ ಹೋಗ್ಬಿಟ್ಟಾರೆ, ಅವ್ರಿಗೂ ಗೊತ್ತಿಲ್ಲ, ತೊಗೊಂಡು ಹೋಗ್ಬಿಟ್ಟಾರೆ. ಇನ್ನೊಬ್ರು ಡಾಕ್ಟ್ರಿಗೆ ವಿಡಿಯೋ ಮಾಡ್ಬೇಕಂದ್ರೆ ರೆಕಾರ್ಡರೇ ಇಲ್ಲ. ಆಮೇಲೆ ಅವ್ರು ಏನೇನು ಮಾಡಿ ಇಲ್ಲ ಇಲ್ಲೇ ಹತ್ರ ಅದನ್ನ ಅಂತ ಬಂದು ಕೊಟ್ಟೋದ್ರು.
ಸೊ ಅಂತೂ ವಿಡಿಯೋ ಶೂಟ್ ಎಲ್ಲ ಮುಗೀತು. 2 ಡಾಕ್ಟರ್ಸ್ ಅಷ್ಟೇ ಇವತ್ತು ವಿಡಿಯೋ ಶೂಟ್ ಮಾಡಿದ್ದು. ಸೊ ಇದಾದಮೇಲೆ ಮನೆ ಕಡೆ ಹೋಗೋದು. ಆಮೇಲೆ ಇನ್ನೊಂದು ಕ್ಲಿನಿಕ್ಕಿಂದು ವಿಡಿಯೋ ಶೂಟ್ ಇತ್ತು. ಅವರು ಮೆಸೇಜ್ ಮಾಡಿದ್ರು ಇವಾಗ ಬೇಡ, ಸ್ವಲ್ಪ ಬಿಸಿ ಇದೀವಿ ಅಂತ. ಸೊ ನಮಗೇನು, ಸೊ ಮನೆಗೆ ಹೋಗಿ ಇಲ್ಲಿ ತೊಗೊಂಡಿರೋ ವೀಡಿಯೋಸ್ನ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದು. ಸೊ ಇಷ್ಟ ಇವತ್ತಿನ ಕೆಲಸ. ಅಲ್ಲೇ ಐತಲ್ಲ, ಅದೇ ಅಲ್ಲ ಈ ಲೆಕ್ಕಲೇ ಇದೆಯಲ್ಲ, ಸಾರಿ ರೈಟ್ ಅಲ್ಲಿ ರೈಟ್ ಹೋಗ್ಬಿಟ್ಟು ಸ್ವಲ್ಪ ಮುಂದಕ್ಕೆ ಹೋಗಿ ಕ್ರಾಸ್ ಹೊಡಿದ ತಕ್ಷಣ ರೈಟ್ ಅಲ್ಲಿ ನಿಮ್ ಸೈಡ್ ರೋಟಿ ಎಲ್ಲ ಸಿಗುತ್ತೆ. ಖಡಕ್ ರೋಟಿ ಎಲ್ಲ ಐಟಮ್ಸ್, ಖಾರ ಚಟ್ನಿ, ಮಧ್ಯಾಹ್ನ ಊಟನೂ ಸಿಗುತ್ತೆ ಅಲ್ಲಿ. ಹೋಗಿ ಇವಾಗ ಜಸ್ಟ್ ಮನೆಗೆ ಬಂದೆ, ಊಟ ಗೀಟ ಎಲ್ಲ ಹೊರಗೆ ಮುಗಿಸ್ಕೊಂಡ್ ಬಂದೆ. ಇವಾಗ ನೆಕ್ಸ್ಟ್ ಏನು ಅಂದ್ರೆ, ಇವಾಗ ಒಂದು ಯೂಟ್ಯೂಬ್ ವಿಡಿಯೋ ಮಾಡಬೇಕು. ಸ್ಕ್ರಿಪ್ಟ್ ಆಲ್ರೆಡಿ ಎಲ್ಲ ರೆಡಿ ಐತಿ. ಯೂಟ್ಯೂಬ್ ವಿಡಿಯೋ ಮಾಡೋಕ್ಕಿಂತ ಮುಂಚೆ ನಾನು ಒಂದು ಸ್ಕ್ರಿಪ್ಟ್ ರೆಡಿ ಮಾಡ್ತೀನಿ. ಸೊ ಆ ಸ್ಕ್ರಿಪ್ಟ್ ಎದ್ರೊಳಗೆ ಬರೀತೀನಿ, ಅದನ್ನ ಹೆಂಗ್ ಮ್ಯಾನೇಜ್ ಮಾಡ್ತೀನಿ ಅದನ್ನ ಈ ವಿಡಿಯೋ ಒಳಗೆ ತೋರಿಸ್ತೀನಿ. ಬಟ್ ಅದಕ್ಕಿಂತ ಮುಂಚೆ ಇಲ್ಲೆಲ್ಲ ಒಂದು ಸೆಟಪ್ ರೆಡಿ ಮಾಡಬೇಕು. ಅಲ್ಲಿ ಲೈಟ್ ಎಲ್ಲ ಹಾಕ್ಬೇಕು. ಆಮೇಲೆ ಇಲ್ಲಿ ಚೇರ್ ಎಲ್ಲ ಐತಿ, ಮೈಕ್ ಆತು. ಇಲ್ಲೆಲ್ಲ ಒಂದು ಲೈಟ್ ಸೆಟಪ್ ಮಾಡಬೇಕು. ಹಂಗೆ ಸುಮ್ಮನೆ ಮಾಡಕ್ಕೆ ಹೋದ್ರೆ ಅಷ್ಟು ಚಂದ ಕಾಣಲ್ಲ. ನೋಡ್ರಿ ಈ ಥರ ಫ್ರೇಮ್ ಬರ್ತೈತೆ ಹಂಗೆ ಮಾಡಿದ್ರೆ. ಬಟ್ ಲೈಟ್ ಗೀಟ್ ಹಾಕಿ ಇನ್ನೂ ಮಸ್ತ್ ಬರ್ತೈತಿ. ಸೊ ಇದೆಲ್ಲ ರೆಡಿ ಮಾಡಿ ಸಿಗ್ತೇನೆ ನಾನು. ನಮ್ಮ ರೂಮ್ ಸ್ವಲ್ಪ ಸಣ್ಣ ಐತಿ, ಸಂಜೆ ಅನ್ಸತಿ ಅಡ್ಜಸ್ಟ್ ಮಾಡ್ತಾ ಹೋಗ್ಬೇಕು. ಬಟ್ ಹಳೆ ರೂಮ್ ಇತ್ತಲ್ಲ ಇದಕ್ಕಿಂತ ಸಣ್ಣದಿತ್ತು. ಇಲ್ಲೇ ಒಂದು ಲೆಕ್ಕ ಕಟ್ಟಿಲ್ಲ. ಆಮೇಲೆ ಇನ್ನೊಂದು ಅಲ್ಲಿ ಸಣ್ಣದಾಗತೈತಿ, ಸ್ವಲ್ಪ ದೊಡ್ಡದಿರ್ಲಿ ಅಂತ ಇಲ್ಲಿ ಬಂದ್ವಿ. ಇವಾಗ ಇಲ್ಲಿ ಎಲ್ಲ ಮಟೀರಿಯಲ್ಸ್, ಪ್ರಾಡಕ್ಟ್, ಆಮೇಲೆ ಅವು ಸಾಮಾನ ಫಿಲ್ ಆದ್ವು. ಇವಾಗ ಇದು ಸಣ್ಣದು ಅನ್ಸಾದೈತಿ. ನೋಡ್ಬೇಕು ಫ್ಯೂಚರ್ನಾಗ ಇದಕ್ಕಿಂತ ದೊಡ್ಡದಾಗತ್ತೇನೆ. ಯಾರಿಗೂ ಗೊತ್ತು, ಅದು ಹೋಗ್ತಾ ಅದು ಸಣ್ಣದಾಗತ್ತಾರಪ್ಪ. ಜೀವನದಾಗ ಎಷ್ಟಿದ್ರು ಸಾಲಲ್ಲ ಅಂತಾರಲ್ಲ, ಇದಕ್ಕೆ ಅನ್ಸತಿ. ಸೊ ಇವಾಗ ನೆಕ್ಸ್ಟ್ ಇಲ್ಲೊಂದು ಟ್ರೈಪೋಡ್ ಇಡ್ಬೇಕು. ಟ್ರೈಪೋಡ್ ಇಟ್ಟು ಅದ್ರ ಮೇಲೆ ಕ್ಯಾಮ್ರಾ ಇಡ್ಬೇಕು. ಬಂದ್ಗುಟ್ಲೇನೆ ಎಲ್ಲಕ್ಕಿಂತ ಫಸ್ಟ್ ನಾನು ಮಾಡಿದ ಕೆಲಸನೇ ಈ ಕ್ಯಾಮ್ರಾ ಚಾರ್ಜ್ ಇಡೋದು. ಬಿಕಾಸ್ ಆಫ್ ಕ್ಯಾಮ್ರಾದ ಚಾರ್ಜ್ ಇದ್ರೆ ಅಲ್ಲ ವಿಡಿಯೋ ಮಾಡಕ್ಕೆ. ಡೋರ್ ಎಲ್ಲ ಕ್ಲೋಸ್ ಮಾಡೀನಿ, ಬಿಕಾಸ್ ಹೊರಗಿನ ನಾಯ್ಸ್ ಎಲ್ಲ ಅಡ್ಡು ಬರಬಾರ್ದಲ್ಲ. ಸೊ ಹಂಗೆ ಇದೊಂದು ಕದ ಹಾಕ್ಬಿಡೋಣ. ಸೊ ಫೈನಲಿ ವಿಡಿಯೋ ಶೂಟ್ಗೆ ರೂಮ್ ಸೆಟಪ್ ಮಾಡಾಯಿತು, ಕ್ಯಾಮ್ರಾನು ಇಟ್ಟಾಯಿತು. ಅದನ್ನೊಂದು ಸೆಟ್ಟಿಂಗ್ ಮಾಡ್ಬೇಕು ಅಷ್ಟೇ ಈಗ. ಆಮೇಲೆ ಎಲ್ಲ ಲೈಟು ಇಟ್ಟಾಗೈತಿ. ಆಮೇಲೆ ಸ್ವಲ್ಪ ಬ್ರೈಟಾಗಿ ಕಾಣಲಿ ಅಂತ ಒಂದು ಬ್ರೈಟ್ ಲೈಟು ಇಟ್ಟೀನಿ. ಒಂದ್ಸರಿ ತೋರಿಸು ನೋಡ್ರಿ ಎಲ್ಲ ಫುಲ್ಲು. ಹಂಗೈತೆ ನಮ್ಮ ಸೆಟಪ್ಪು, ಕಮೆಂಟ್ ಮಾಡಿ ತಿಳಿಸ್ರಿ. ಅದೇ ಬ್ರೈಟ್ ಲೈಟು, ಇದು ಫುಲ್ ಗಿಚ್ಚಿಗಿರಿ ಕಲರ್ಫುಲ್ ಆಗಿ ಕಾಣಲಿ ಅಂತ ನೋಡ್ರಿ. ಅವಾಗಲೇ ನಾರ್ಮಲ್ ಆಗಿ ಸಿಂಪಲ್ ಕಾಣಿಸ್ತಿತ್ತು. ಇವಾಗ ಈ ಕಲರ್ ಲೈಟ್, ಆಮೇಲೆ ಬ್ರೈಟ್ನೆಸ್ ಇದೆಲ್ಲ ಸೆಟ್ ಮಾಡಿದ್ಮೇಲೆ ಎಷ್ಟು ಚೆನ್ನಾಗಿ ಕಾಣತೈತಿ ಫುಲ್ ಎಲ್ಲ. ಸೊ ಇದೇ ತರ ನಿಮ್ಮ ಲೈಫು ಕಲರ್ಫುಲ್ ಆಗಿ ಬ್ರೈಟ್ ಆಗಿರ್ಲಿ. ಸೊ ಅದು ನೋಡೋರ್ಗು ಭಾಳ ಚಲೋ ಅನಿಸ್ತೈತಿ. ಸುಮ್ಮನೆ ಡಲ್ ಆಗಿ ಸಿಂಪಲ್ ಆಗಿದ್ರೆ ಯಾರು ನೋಡಂಗಿಲ್ಲ. ಸೊ ನೀವು ಕೂಡ ಇದೇ ತರ ನಿಮ್ಮ ಲೈಫ್ ಒಳಗೆ ಕಲರ್ಫುಲ್ ಆಗಿ ಬ್ರೈಟ್ ಆಗಿರಕ್ಕೆ ಟ್ರೈ ಮಾಡ್ರಿ. ಅದು ನೋಡೋರ್ಗು ಭಾಳ ಚಲೋ ಅನಿಸ್ತೈತಿ. ಸೊ ಮತ್ತೆ ಜಾಸ್ತಿ ಆಯಿತು. ಈಗ ವಿಡಿಯೋ ಶೂಟ್ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ಕ್ಯಾಮ್ರಾದೊಂದು ಸೆಟ್ಟಿಂಗ್ ಮಾಡಬೇಕು. ನಾನು ಇದೇ ಕ್ಯಾಮ್ರಾ ಒಳಗೆ ಶೂಟ್ ಮಾಡೋದು, ಸೋನಿ ZV-E10 ಅಂತ. ಸೊ ಇವತ್ತಿಗೆ ಇಷ್ಟು ಸಾಕು. ಆಮೇಲೆ ಇನ್ನೊಂದು ತೋರ್ಸೋದು ಮಾಡ್ತಿದ್ದೆ, ಅದೇ ಸ್ಕ್ರಿಪ್ಟ್ ಯಾವ ಥರ ಬರೀತೀನಿ ಅಂತ. ನಾನು ನೋಷನ್ ಅಂತ ಒಂದು ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ. ಈ ಸಾಫ್ಟ್ವೇರು ಈ ಥರ ಇರ್ತೈತಿ. ಎಲ್ಲ ಉಲ್ಟಾಪಟ್ಟಿ ಕಾಣತ್ತೈತಿ ನಿಮ್ಗೆ. ತಡ್ರಿ ಸರಿ ಮಾಡ್ತೀನಿ. ನಾನು ಸ್ಕ್ರಿಪ್ಟ್ ಬರೆಯೋಕೆ ಈ ಸಾಫ್ಟ್ವೇರ್ ಯೂಸ್ ಮಾಡ್ತೀನಿ, ನೋಷನ್ನು. ಸೊ ಇದು ಐಕನ್ ಈ ಥರ ಇರ್ತೈತಿ. ಇದು ಮತ್ತೆ ಯಾವುದು ಪ್ರಮೋಷನ್ ಅಲ್ಲಪ್ಪ, ಹೇಳಕತ್ತೆ ನಿಮಗೆ ಯೂಸ್ಫುಲ್ ಆಗಲಿ ಅಂತ. ಸೊ ಇವಾಗ ಮಾಡಿರೋ ವಿಡಿಯೋ ಈ ವ್ಲಾಗ್ ಅಪ್ಲೋಡ್ ಆಗಿದ ನಂತರ ಆ ವಿಡಿಯೋ ನೋಡಕ್ಕೆ ಸಿಗ್ತೈತಿ. ಆ ವಿಡಿಯೋದ ಕಂಟೆಂಟ್ ಏನಂತ ಇಲ್ಲೇ ಹೇಳ್ಬಿಡ್ತೀನಿ ನೋಡ್ರಿ. ಇನ್ಸ್ಟಾಗ್ರಾಮ್ ರಿಲೇಟೆಡ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅವೆಲ್ಲ ಆ ವಿಡಿಯೋ ಒಳಗೆ ಶೇರ್ ಮಾಡೀನಿ. ಇವಾಗ ಹೊಸ ಫೀಚರ್ಸ್ ಎಲ್ಲ ಬರ್ತಿರ್ತಾವು. ಸೊ ಅದನ್ನೆಲ್ಲ ಅದ್ರೊಳಗೆ ಹೇಳೀನಿ. ಆಮೇಲೆ ನಿಮ್ಮ ಇನ್ಸ್ಟಾಗ್ರಾಮ್ನಾಗ ಹ್ಯಾಶ್ಟ್ಯಾಗ್ಸ್, ಆಮೇಲೆ ವಿಡಿಯೋ ವೈರಲ್ ಆಗ್ಬಿಟ್ಟರೆ ಏನು ಮಾಡಬೇಕು ಅದನ್ನು ಕೂಡ ಅದ್ರೊಳಗೆ ಹೇಳೀನಿ.